ಮಂಗಳೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ 19ನೇ ಪದವಿ ಪ್ರದಾನ ಸಮಾರಂಭವು ಕಾಲೇಜಿನ ಆವರಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿದ್ದ ಯುಎಸ್ಎ ಆಪರೇಷನ್ಸ್ ಇಂಡಿಯಾ ಬಯೋಗ್ಯಾಸ್ ಇಂಜಿನಿಯರಿಂಗ್ನ ಉಪಾಧ್ಯಕ್ಷರಾದ ಟಿಂಜು ಪಣಿಕ್ಕರ್ ಅವರು ಮಾತನಾಡಿ ಉತ್ಸಾಹ ಮತ್ತು ಸೃಜನಶೀಲತೆಯೊಂದಿಗೆ ಗುರಿಗಳನ್ನು ಅನುಸರಿಸುವ ಬಗ್ಗೆ ವಿವರಿಸಿದರು. ಪ್ರೌಡ್ ಫ್ಯಾಮಿಲೀಸ್, ಫ್ರೆಂಡ್ಸ್ and most importantly the incredible graduating class of 2024. Today we gather here to celebrate an important milestones in your life, your graduation. This is not end of the chapter, but the beginning of an incredible journey filled with endless possibilities. As you sit here, adorned in your caps and gowns, I request you to take a moment, reflect on your hard work, resilience, and growth that has brought you here. ಸಮಾರಂಭವು ಬ್ಯಾಚ್ನ 538 ಪದವಿ ಪೂರ್ವ ವಿದ್ಯಾರ್ಥಿಗಳು ಮತ್ತು 241 ಸ್ನಾತಕೋತ್ತರ ಪದವೀಧರರಿಗೆ ಪ್ರಮಾಣ ಪತ್ರ ಪ್ರದಾನ ಮಾಡಲಾಯಿತು. ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಸುರೇಶ ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪದವೀಧರರಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಿದರು. ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಉಪಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಸುರೇಶ ಅವರು ಪದವೀಧರರನ್ನು ಅಭಿನಂದಿಸಿ ಶಿಕ್ಷಣದ ಮಹತ್ವವನ್ನು, ವಿಶೇಷವಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಒತ್ತಿ ಹೇಳಿದರು. ಶಿಕ್ಷಣ ವ್ಯವಸ್ಥೆಯು ಕೇವಲ ಉದ್ಯೋಗ ಹುಡುಕುವ ಬದಲು ಉದ್ಯಮಶೀಲತೆ ಮತ್ತು ವ್ಯಾಪಾರದಲ್ಲಿ ಲಾಭ ಗಳಿಸುವತ್ತ ಗಮನ ಹರಿಸಬೇಕು ಎಂದರು. After visiting this campus, I feel you are not only getting education here, you are adding value to it. It's a value-based education always. Because getting knowledge is not the ultimate goal of people, but adding value to that knowledge is always important. That is what the institution is doing to you. And yesterday I had a detailed discussion with your director, where he has brought out so many novel things that you people have introduced into this campus. And very beautiful campus, spread over 40 acres with lot of lush green, almost resemble with our GKVK campus, which is about 1300 acres what we have there. ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ ಅವರು ಪದವಿ ಪ್ರಮಾಣ ವಚನ ಬೋಧಿಸಿದರು. I shall be leading you into the oath that admits you into the profession, which with the blessings of our President of SJEC, the Bishop of Mangaluru, the Most Reverend Dr. Peter Paul Saldana. I shall always place my country above self. May God help me. Go forth and excel and serve. Graduating batch of 2024. Congratulations. 2024ನೇ ಬ್ಯಾಚ್ನ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿಭಾಗದ ಪದವೀಧರರಾದ ಬೆನೆಡಿಕ್ಟಾ ಜಾಕೋಬ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಪದವೀಧರರಾದ ಪ್ರಥಮೇಶ್ ಭಕ್ತಾ ಅವರು ಇಂದು ಶಿಕ್ಷಣದ ಪರಿವರ್ತನಾ ಪಯಣದ ಬಗ್ಗೆ ಪ್ರತಿಬಿಂಬಗಳನ್ನು ಹಂಚಿಕೊಂಡರು. ವಿದ್ವತ್ಪೂರ್ಣ ಸಾಧಕರು ಮತ್ತು ಕ್ರೀಡಾ ಸಾಧಕರನ್ನು ಮಂಗಳೂರಿನ ಬಿಷಪ್ ಮತ್ತು ಎಸ್ಜೆಇಸಿ ಅಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಅವರು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಮತ್ತು ಎಸ್ಜೆಇಸಿ ಅಧ್ಯಕ್ಷ ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೇವಲ ಒಂದು ಸಣ್ಣ ಅವಧಿಯಲ್ಲಿ ಎಐ ಮತ್ತು ಚಾಟ್ ಜಿಪಿಟಿ ನಮ್ಮ ಜಗತ್ತನ್ನು ಪರಿವರ್ತಿಸಿದೆ. ಪದವೀಧರರಾಗಿ ಕೃತಕ ಬುದ್ಧಿಮತ್ತೆಗಿಂತ ಮಾನವ ಬುದ್ಧಿಮತ್ತೆ ಹೆಚ್ಚು ಮುಖ್ಯ. ಎಲ್ಲಾ ಶಿಕ್ಷಣದ ಆತ್ಮವಾಗಿರುವ ಸಂಬಂಧವನ್ನು ಬೆಳೆಸುವ ಮತ್ತು ಹೊಸತನದ ಮೃದು ಕೌಶಲ್ಯಗಳ ಬಗ್ಗೆಯೂ ಅವರು ವಿವರಿಸಿದರು. Audiences. Recently I had to visit the United States for an international meeting just this month.
I could see how AI has made a difference in the airports. New screening machines with the AI, no more physical frisking by the security personnel there, no more the close proximity with which they do it, but everything is done at a distance, and the powerful scanners to screen us for the security check that tells us what are our contributions, whereas ಎಸ್ಜೆಇಸಿಯ ನಿರ್ದೇಶಕ ವಂದನೀಯ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ ಅವರು 2024ನೇ ಬ್ಯಾಚ್ನ ಪದವೀಧರರನ್ನು ಮತ್ತು ಗಣ್ಯರನ್ನು ಪದವಿ ಪ್ರದಾನ ಸಮಾರಂಭಕ್ಕೆ ಸ್ವಾಗತಿಸಿದರು. ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗದ ಡೀನ್ ಡಾಕ್ಟರ್ ರಮಾನಂದ ಎಚ್ಎಸ್ ಅವರು ಮುಖ್ಯ ಅತಿಥಿ ಮತ್ತು ಗೌರವಾನ್ವಿತ ಅತಿಥಿಗಳನ್ನು ಪರಿಚಯಿಸಿದರು. ಸಹಾಯಕ ನಿರ್ದೇಶಕರಾದ ವಂದನೀಯ ಫಾದರ್ ಕೆನೆತ್ ಆರ್ ಕ್ರಾಸ್ತಾ, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಪುರುಷೋತ್ತಮ ಚಿಪ್ಪಾರ್ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯ ಕೆ, ಸಂಚಾಲಕರು, ವಿವಿಧ ಡೀನ್ಗಳು ಮತ್ತು ಎಚ್ಒಡಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಹ ಸಂಚಾಲಕಿ ರಮ್ಯಾ ವಂದಿಸಿದ್ರು. ಅಮಿತಾ ವಕೀಲ್ ಮತ್ತು ನೆಲ್ಸನ್ ಫೆರ್ನಾಂಡಿಸ್ ಕಾರ್ಯಕ್ರಮ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.